ನಮಸ್ತೆ ಮಿತ್ರರೇ, ಇವತ್ತು ನವರಾತ್ರಿಯ 9ನೇ ದಿನ. ದೇವಿ ಸಿದ್ಧಿದಾತ್ರಿಯನ್ನು ಆರಾಧಿಸುವಂತಹ ದಿನ. ಆಕೆಯನ್ನು ಆರಾಧಿಸಿದರೆ ಸಕಲ ಸಿದ್ಧಿ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ಹಾಗಿರುವಾಗ ಇವತ್ತು ನನ್ನ ಅಡಿಗೆ ಮನೆಯಲ್ಲಿ ನಾನೊಂದು ರುಚಿಕರವಾದ ನೀರು ದೋಸೆಯನ್ನು ಮಾಡಿದ್ದೇನೆ. ನೀರು ದೋಸೆ ಹೇಳಿದರೆ ಒಂದು ಸ್ಪೆಷಲ್ ಆದ ದೋಸೆ. ಈ ಹೆಸರನ್ನು ನೆನೆಸಿ ಮಾಡಿದಂತಹ ನೀರು ದೋಸೆ. ಹಾಗಾದರೆ ಇದಕ್ಕೊಂದು ಚಟ್ನಿ ಬೇಕಲ್ಲ, ಆ ಹೆಸರಿಗೆ ತಕ್ಕನಾದಂದರೆ ಖಾರವಾದ ಚಟ್ನಿ ಹೇಗೆ ಮಾಡುವುದೆಂದು ನೋಡುವ. ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಹೆಸರಿನ ಬಗ್ಗೆ ಹೇಳಬೇಕಾಗಲೇ ಇಲ್ಲ. ಹೆಸರು ಕಾಳು ಬಹಳ ಆರೋಗ್ಯಕರವಾದ ಅಂಶವನ್ನು ಹೊಂದಿರುವಂತಹದ್ದು. ಅತ್ಯಂತ ಫೈಬರ್ ಕಂಟೆಂಟ್ ಇದೆ ಮತ್ತು ಪ್ರೋಟೀನ್ ಇದೆ. ಅದರೊಟ್ಟಿಗೆ ಪ್ರೋಟೀನ್ ಪ್ಲಸ್ ಕಾರ್ಬೋಹೈಡ್ರೇಟ್, ಈ ಎರಡು ಸೇರಿದರೆ ಒಂದು ಬಹಳ ರುಚಿಕರ ಸಹ ಆರೋಗ್ಯದಾಯಕವಾದ. ಹಾಗಾದರೆ ಹೇಗೆ ಮಾಡುವುದೆಂದು ನೋಡೋಣ ಮಿತ್ರರೇ. ಇವತ್ತೊಂದು ಸ್ಪೆಷಲ್ ನೀರು ದೋಸೆ. ಈ ಗ್ರೀನ್ ಗ್ರಾಮ್ ಹೆಸರು ಅನ್ನು ಬಳಸಿ ನೋಡಿ, ಇದನ್ನು ನಾನು ರಾತ್ರಿ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಒಂದು ಮುಷ್ಟಿಯಷ್ಟು ಅಂದರೆ ಒಂದು 50 ಗ್ರಾಮ್ಸ್ನಷ್ಟು ಇರ್ಬೋದು. ಇದನ್ನು ರಾತ್ರಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ, ಚೆನ್ನಾಗಿ ತೊಳೆದು ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಒಂದು 1/4 kg ರಾ ರೈಸ್, ದೋಸೆ ರೈಸನ್ನು ಸಹ ರಾತ್ರಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಒಂದು 4 ಗಂಟೆಗಳ ಕಾಲ ನೆನೆ ಇಟ್ಟರೆ ಸಾಕಾಗ್ತದೆ ಎರಡನ್ನು ಸಹ. ಮತ್ತು ಇದಕ್ಕೊಂದು ಸ್ವಲ್ಪ ತೆಂಗಿನ ತುರಿ. ಇದಕ್ಕೊಂದು ಈ ದೋಸೆಗೆ ಈ ಹೆಸರು ಕಾಳಿನ ನೀರು ದೋಸೆ. ಇವತ್ತು ಚಟ್ನಿ ಏನು ಬೇಕು ಹೇಳಿದರೆ ಒಂದು ಖಾರ ಚಟ್ನಿ ಬೇಕಾಗ್ತದೆ ಇದಕ್ಕೆ. ನೋಡಿ, ಒಂದು 2 ಮೆಣಸು ಇಟ್ಕೊಂಡಿದ್ದೇನೆ, ಕೆಂಪು ಮೆಣಸು, ಬ್ಯಾಡ್ಗೆ ಮೆಣಸು ಇಟ್ಕೊಂಡಿದ್ದೇನೆ. ಒಂದು ಸಣ್ಣ ತುಂಡು ಹುಳಿ, ಒಂದು 50 ಗ್ರಾಮ್ಸ್ನಷ್ಟು ತೆಂಗಿನ ತುರಿ, ಇಲ್ಲಿ ಸ್ವಲ್ಪ ಉಪ್ಪು, ಒಂದು ಅರ್ಧ ಇಂಚಿನಷ್ಟು ಶುಂಠಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಸಹ ಹಾಕೊಳ್ಬೋದು ನೀವು, ಅದು ಸಹ ಅದಕ್ಕೆ ಸೂಟ್ ಆಗುವಂಥದ್ದು. ಇಷ್ಟನ್ನು ಮೊದಲಿಗೆ ನಾವು ಇದನ್ನು ಒಂದು ಚಟ್ನಿಯನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, 2 ಮೆಣಸು, ಇನ್ನು ಹುಳಿ, ಉಪ್ಪು, ಶುಂಠಿ ಮತ್ತು ತೆಂಗಿನ ತುರಿ. ಇದಕ್ಕೆ ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಂಡು ನಾನು ಚಟ್ನಿ ಒಂದು ರೆಡಿ ಮಾಡಿ ತರ್ತೇನೆ. ಸರಿ ವೀಕ್ಷಕರೇ, ನೋಡಿ ಈ ರೀತಿಯಾಗಿ ಚಟ್ನಿ ಬಂತು. ಇದನ್ನೀಗ ಹೀಗೆ ಗಟ್ಟಿ ಚಟ್ನಿಯಾಗಿ ಸಹ ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀರು ಚಟ್ನಿಯಾಗಿ ಮಾಡಿ ಸಹ ಯೂಸ್ ಮಾಡ್ಬೋದು. ಆದರೆ ನೀರು ಚಟ್ನಿ ಇದಕ್ಕೆ ಬಹಳ, ನೀರು ದೋಸೆ ಅಲ್ಲ, ಅದರಿಂದ ನೀರು ಚಟ್ನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಲಿಕ್ವಿಡ್ ಆಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನು ಹಾಕೊಳ್ಳೋಣ. ನೀರು ಮಾಡೋಣ. ಇಲ್ಲಿ ಅಷ್ಟೊತ್ತಿಗೆ ನಾನೊಂದು ಬಿಸಿ ಆಗಲಿಕ್ಕೆ ಇದಕ್ಕೆ ಒಗ್ಗರಣೆಗೊಂದು ಇಟ್ಕೊಂಡಿದ್ದೇನೆ. ಇಲ್ಲಿ ನೀರು ಚಟ್ನಿ ಆಯಿತು. ಇದಕ್ಕಿಂತಲೂ ನೀರು ಮಾಡ್ಕೊಳ್ಬೋದು. ಇಲ್ಲಿ ಇದು ಬಿಸಿ ಆಗುವಾಗ ಇದಕ್ಕೊಂದು ಒಂದು ಸಣ್ಣ ಒಗ್ಗರಣೆ ಕೊಡುವ. 1 ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಕಾಯಿ ಮೆಣಸು ಇಷ್ಟನ್ನು ಹಾಕಿ ಸಾಸಿವೆ ಉಳಿಯುವಾಗ ಇದನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಪರಿಮಳಯುಕ್ತವಾದ ಚಟ್ನಿ ಒಂದು ರೆಡಿ ಆಯಿತು. ಇನ್ನು ದೋಸೆ ಹೇಗೆ ಮಾಡೋದು ನೋಡೋಣ. ಇದನ್ನು ಪಕ್ಕಕ್ಕಿಟ್ಟುಕೊಂಡು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ಮಿಕ್ಸಿಯಲ್ಲಿ ಮೊದಲಿಗೆ ನಾವು ತೆಂಗಿನ ತುರಿ ಇಷ್ಟು ಸಾಕು, ಹ್ಯಾಂಡ್ಫುಲ್ ಆಫ್ ತೆಂಗಿನ ತುರಿ ಸಾಕು. ಚಟ್ನಿ ಯೂಸ್ ಮಾಡ್ತೇವಲ್ಲ, ಈಗ ಈ ಒಂದು 50 ಗ್ರಾಮ್ಸ್ನಷ್ಟು ನೆನೆಸಿದಂತಹ ಗ್ರೀನ್ ಗ್ರಾಮ್ ಅನ್ನು 1 ಚಮಚದಷ್ಟು ನಾವು ಜೀರಿಗೆಯನ್ನು ಹಾಕೊಳ್ಳೋಣ. ಇದಕ್ಕೆ 1 ಚಮಚ ಬೇಕು ನಮಗೆ ಜೀರಿಗೆ. ಇನ್ನು ಅಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ಒಳ್ಳೆ ಗ್ರೈಂಡ್ ಮಾಡ್ತಾ ಇರ್ತೇನೆ.
ಓಕೆ ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಫೈನ್ ಆದ ಪೇಸ್ಟ್ ಆಯಿತು, ನಿಮಗೆ ಕಾಣ್ಬೋದು ನೋಡಿ. ಇದರಲ್ಲೀಗ ಸ್ವಲ್ಪ ಗ್ರೀನಿಶ್ ಕಲರ್ ನಾವು ಆ ಗ್ರೀನ್ ಗ್ರಾಮ್ ಹಾಕಿದ್ರಿಂದಾಗಿ ಬರ್ತದೆ. ಈಗ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಇಲ್ಲಿ ನೀವು ಜೀರಿಗೆ ನಾನು ಹಾಕ್ಕೊಂಡಿದ್ದೇನಲ್ಲ, ಜೀರಿಗೆ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲದಿದ್ದರೆ ಜೀರಿಗೆ ಹಾಕದಿದ್ದರೆ ಸಹ ನಡೀತದೆ. ಅದು ಜೀರಿಗೆ ಫ್ಲೇವರ್ ಎಲ್ಲರಿಗೂ ಇಷ್ಟ ಆಗ್ತದೆ. ಬೇಕಿದ್ದರೆ ಮತ್ತೆ ಸಹ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಸರಿ ನೀರು ಹಾಕ್ಕೊಂಡು ನಾವು ನೀರು ದೋಸೆ ಹದಕ್ಕೆ ನಾನು ಮಾಡ್ತಾ ಇದ್ದೇನೆ. ಈಗ ಇನ್ನು ಉಪ್ಪನ್ನು ಹಾಕ್ಕೊಳ್ಳೋಣ. ಹೀಗೆ ಎಷ್ಟು ನೀರು ಬೇಕಂತ ಹಾಕ್ಕೊಂಡು ನೋಡಿ, ಇದು ಇನ್ನೂ ಸಹ ದಪ್ಪ ಆಯಿತು. ಇನ್ನೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇಲ್ಲಿ ನಾನೀಗ ಹಿಮಾಲಯ ಪಿಂಕ್ ಸಾಲ್ಟ್ ಹಾಕ್ತಿದ್ದೇನೆ. ನಾವು ಕಲ್ಲುಪ್ಪನ್ನು ಸಹ ನಾವು ಹಾಕ್ಕೊಳ್ಬೋದು. ಮೊದಲಿಗೆ ಕಲ್ಲುಪ್ಪನ್ನು ಹಾಕಿದ್ರೆ ಸಹ ಆಗ್ತದೆ. ನಾವು ಗ್ರೈಂಡ್ ಮಾಡುವಾಗಲೇ ಕಲ್ಲುಪ್ಪನ್ನು ಹಾಕ್ಕೊಳ್ಬೋದು. ಈಗ ಉಪ್ಪು ಎಲ್ಲ ಕರೆಕ್ಟ್ ಉಂಟಂತ ಒಂದು ನೋಡಿಕೊಂಡು ಇದರ ಹದವನ್ನು ಸರಿ ನೋಡಿ ಇಲ್ಲಿ ಕಾವಲಿಯನ್ನು ಬಿಸಿಗೆ ಇಡ್ತೇನೆ. ಕಾವಲಿ ಒಂದು ಬಿಸಿಯಾಗಲಿ ವೀಕ್ಷಕರೇ. ಇಲ್ಲಿ ನೋಡಿ, ಕಾವಲಿ ಒಳ್ಳೆ ಬಿಸಿ ಆಗಬೇಕು ಯಾವಾಗಲೂ ನೀರು ದೋಸೆ ಮಾಡುವಾಗ. ಇದು ಆಪ್ಷನಲ್, ಎಣ್ಣೆ ಬೇಕಿದ್ರೆ ಹಾಕೊಳ್ಬೋದು, ಬೇಡದಿದ್ರೆ ಸಹ ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲಿ ಒಳ್ಳೆ ಕಲಾಡಿಸಿಕೊಂಡು ತೆಳುವಾದ ದೋಸೆಯನ್ನು ಈಗ ನಾವು ಹೊಯ್ಕೊಳ್ಳೋಣ. ಇನ್ನು ಮುಚ್ಚಳವನ್ನು ಮುಚ್ಚಿ 1-2-3 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ 2-3 ನಿಮಿಷಗಳ ಬಳಿಕ 1-2 ನಿಮಿಷ ಇದನ್ನು ಹೀಗೆ ಓಪನ್ ಇಟ್ಟಲ್ಲಿ ಬೇಯಿಸ್ಕೊಳ್ಳೋಣ. ಹೇಗೆ ಎಷ್ಟು ಚೆನ್ನಾಗಿ ಬರ್ತದೆ. ತೆಳು ಬೇಕಿದ್ರೆ ತೆಳುವಲ್ಲಿ ಮಾಡಿಕೊಳ್ಬೋದು, ದಪ್ಪ ಬೇಕಿದ್ರೆ ದಪ್ಪದಲ್ಲಿ ಮಾಡಿಕೊಳ್ಬೋದು. ಅಂದರೆ ನೀವು ಬೇಕಿದ್ರೆ ಇದನ್ನು ಕ್ರಿಸ್ಪಿಯಾಗಿ ಸಹ ಮಾಡಿಕೊಳ್ಬೋದು. ಅಥವಾ ನೋಡಿ ಎಷ್ಟು ತೆಳು ಹೇಳಿದರೆ ನೋಡಿ ನಿಮಗೆ ಗೊತ್ತಾಗ್ಬೋದು, ಎಷ್ಟು ತೆಳುವಾಗಿ ಬಂದಿದೆ. ಆಯ್ತು, ಇದೀಗ ಇದನ್ನು ತೆಗೆದುಕೊಳ್ಳೋಣ. ನೀರು ದೋಸೆಯ ಥರದಲ್ಲಿ ಆಯಿತು. ಈಗ ಅದೇ ರೀತಿಯಲ್ಲಿ ಎಣ್ಣೆ ಹಾಕದೆ ಸಹ ಮಾಡ್ಬೋದು ಹೇಳಿದೆ ಅಲ್ಲ, ಚೂರು ಮಾತ್ರ ತಾಗಿಸಿದರೆ ಅದಕ್ಕೊಂದು ಟೇಸ್ಟ್ ಬರ್ತದೆ. ಅದು ಸಹ ತೆಂಗಿನ ಎಣ್ಣೆ. ಹೀಗೆ ಇದನ್ನು ಕಲಡಿಸಿ ಹಾಕ್ಕೊಳ್ಬೇಕು. ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಕ್ರಿಸ್ಪಿ ಸಹ ಕಾಯಿಸ್ಬೋದು, ಅಥವಾ ನಿಮಗೆ ಈ ರೀತಿಯಾಗಿ ಸ್ವಲ್ಪ ಕಾಯಿಸ್ಕೊಂಡ್ರೆ ಸಹ ಆಗ್ತದೆ. 2ನೇ ದೋಸೆ ಸಹ ರೆಡಿಯಾಗಿದೆ. ಈ ನೀರು ದೋಸೆಯನ್ನು ಹೇಗೆ ಅದು ಬೆಂದಿತ್ತು ಅಂತ ಚೆಕ್ ಮಾಡೋದು ಹೇಳಿದ್ರೆ, ಹೀಗೆ ಮುಟ್ಟುವಾಗ ನಮ್ಮ ಕೈಗೆ ಯಾವುದು ಹಿಟ್ಟು ಹಿಡಿಯದಿದ್ರೆ ಅದು ನೀರು ದೋಸೆ ಆಯ್ತು ಹೇಳಿ ಲೆಕ್ಕ. ಹಾಗಾಗಿ ನೋಡಿ, 2ನೇ ದೋಸೆ ಸಹ ರೆಡಿ ಆಯಿತು. ಇಲ್ಲಿ ಚಟ್ನಿ ಸಹ ರೆಡಿ ಉಂಟು, ದೋಸೆ ರೆಡಿ ಉಂಟು. ಈ ಚಟ್ನಿ ಸಿಂಪಲ್, ಪಟನೆ ಮಾಡುವಂಥದ್ದು, ಏನು ಹುರಿಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರ್ತದೆ ಈ ಒಂದು ದೋಸೆದೊಟ್ಟಿಗೆ ತಿನ್ನಲಿಕ್ಕೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಹೆಲ್ದಿಯಾದ ದೋಸೆ, ಪ್ರೋಟೀನ್ ಪ್ಲಸ್ ಕಾರ್ಬೋಹೈಡ್ರೇಟ್ ನಿಂದ ಕೂಡಿದಂತಹ ಒಂದು ದೋಸೆ. ಮಕ್ಕಳಿಗೆ ಸಹ ಒಳ್ಳೆಯದು, ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದಿರಂಥವರಿಗೆ ಸಹ ಒಳ್ಳೆಯದು. ಚಟ್ನಿ ಸಹ ಸೂಪರ್ಬ್ ಆಗಿರ್ತದೆ. ಏನಿದಕ್ಕೆ ಕಷ್ಟವೇ ಇಲ್ಲ, ಕ್ವಿಕ್ ಆಗಿ, ಹುರಿಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.